ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪೂರ್ಣ ಕನ್ನಡತಿ ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ನಿಮಗೆ ಕಾಫಿ ಬೀಜನ ಹೇಗೆ ನಾವು ಪಲ್ಪ್ ಮಾಡಿ ಕಾಫಿ ಬೇಳೆನ ತೆಗಿತೀವಿ ಅಂತ ಹೇಳ್ಬಿಟ್ಟು ಆ ಪ್ರೋಸೆಸ್ನ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಮಿಸ್ ಮಾಡಿದೆ ನೋಡಿ. ಇಲ್ಲಿ ನಾವು ಒಂದು ಟ್ಯಾಂಕಿಗೆ ಕಾಫಿ ಬೀಜನ ಹಾಕಿದ್ದಾರೆ. ಕಾಫಿ ಬೀಜ ಇದನ್ನ ಹಾಕೋಕ್ಕೂ ಮುಂಚೆ ಏನ್ ಕುಯ್ದಿರ್ತಾರಲ್ವಾ, ಅದ್ರ ಒಂದು ಕಾಯಿ ಅಥವಾ ಕಡ್ಡಿ ಕಸ ಇಲ್ಲಾಂದ್ರೆ ಎಲೆಗಳೆಲ್ಲ ಮಿಕ್ಸ್ ಆಗಿರುತ್ತೆ, ಅದನ್ನೆಲ್ಲ ಹೆರ್ಕಿ ನಂತರ ಈ ಟ್ಯಾಂಕಿಗೆ ಇದು ಹಣ್ಣು ಹಾಕ್ತಾರೆ. ಏಕೆಂದ್ರೆ ಅಲ್ಲಿ ಮುಂದೆ ಹೋಗ್ತಾ ಮಿಷಿನ್ಗೆಲ್ಲ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹುಡುಗ ಒಂದು ನೀರ್ ಬಿಡ್ತಾ ಇದ್ದಾನಲ್ವಾ, ಆ ನೀರ್ ಹೆಂಗೆ ಅಂತ ಅಂದ್ರೆ ಏನು ಸಿಪ್ಪೆ ಹೊಟ್ಟು ಜೊತೆ ನೀರ್ ಹೋಗಿರುತ್ತಲ್ವಾ, ಅದನ್ನೇ ರಿವರ್ಸ್ ಆಗಿ ಯೂಸ್ ಮಾಡ್ತಾರೆ. ಮುಂಚೆ ಏನ್ ಮಾಡೋರು, ಕೆರೆ ಇಲ್ಲ ಬೋರ್ವೆಲ್ ಇಂದ ಒಂದು ಟ್ಯಾಂಕಿಗೆ ನೀರನ್ನ ಸ್ಟೋರ್ ಮಾಡಿ ಅಲ್ಲಿಂದ ಒಳ್ಳೆ ನೀರಲ್ಲೇ ಪಲ್ಪ್ ಮಾಡ್ತಾ ಇದ್ರು. ಆದ್ರೆ ಅದರಿಂದ ಡೀಸೆಲ್ ಏನಿದೆ ಅದು ಖರ್ಚು ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ರಿವರ್ಸ್ ಪಂಪ್ ಮೂಲಕ ನೀರ್ನ ಯೂಸ್ ಮಾಡ್ತಾರೆ. ಇದಕ್ಕೆ ಇಲ್ಲಿ ಹೋಗ್ತಿದ್ದಲ್ಲ ಅಲ್ಲಿ ಟ್ಯಾಂಕಿಯಿಂದ ಈ ಒಂದು ಸಣ್ಣ ಕಾಲುವೆ ತರ ಇರುತ್ತಲ್ಲ, ಇದ್ರಿಂದ ಮೂಲಕ ಈ ಟ್ಯಾಂಕಿಗೆ ಬರುತ್ತೆ ಕಾಫಿ ಬೀಜ. ಇಲ್ಲಿಂದ ನಮ್ಗೆ ತೇಲ್ಗಾಯಿ ಅಂದ್ರೆ ಚೆರಿ ಅಂತ ಹೇಳ್ತೀವಲ್ಲ, ಅದು ಸಿಗುತ್ತೆ. ಇದನ್ನ ಒಂದು ಜರಡಿ ಮೂಲಕ ಇದನ್ನ ತಗೊಳ್ತಾರೆ. ಇಲ್ಲಿ ಮಿಡಲ್ ಅಲ್ಲಿ ತೇಲ್ತಾ ಇದೆಯಲ್ಲ, ಅದು ಗಟ್ಟಿ ಕಾಯಿ. ಆ ಕಾಯಿಂದನೇ ಕಾಫಿ ಬೇಳೆ ಬರೋದು ನಮ್ಗೆ. ರೋಬಸ್ಟೇ ಎಲ್ಲ ಆಲ್ಮೋಸ್ಟ್ ಯಾರೂನು ಪಲ್ಪಿಗೆ ತರಲ್ಲ, ಹಾಗೇನೆ ಒಣಗಿಸಿ ಚೆರಿ ಮಾಡ್ಕೊಳ್ತಾರೆ. ಇದು ಮುಂದೆ ಇಲ್ಲಿಂದ ಹೋಗಿ ನೆಕ್ಸ್ಟ್ ಇನ್ನೊಂದು ಟ್ಯಾಂಕಿಗೆ ಅದು ಹೋಗಿ ಬೀಳುತ್ತೆ. ಅಲ್ಲಿಂದ ಏನೇ ಸಪ್ರೇಟ್ ಇದಾಗಿ ಒಂದು ಸಿಪ್ಪೆ ಒಂದ್ ಕಡೆ ಹಾಗೆ ಬೇಳೆ ಒಂದ್ ಕಡೆ ಹೋಗುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಅದ್ರ ಮೇಲೆ ಟ್ಯಾಂಕ್ ಇದೆ. ಇದು ಕೆಳಗಡೆ ಏನ್ ಬೇಳೆ ಬರುತ್ತಲ್ಲ, ಅದು ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾರೆ, ಮೇಲ್ಗಡೆ ಟ್ಯಾಂಕ್ ಇದ್ರೆ ಕೆಳಗಡೆ ಈ ತರ ಬೇಳೆ ಬರೋ ಜಾಗ ಮಿಷಿನ್ಗಳೇ ಇಟ್ಟಿರ್ತಾರೆ. ಅದು ಇಲ್ಲಿ ಬಂದು ಈ ಡಿಸ್ಕಿಗೆ ಬಂದು ಇಲ್ಲಿ ಬೇಳೆ ಏನಿದೆ ಅದು ಹಿಂದೆ ಸಪ್ರೇಟ್ ಆಗಿ ಹಿಂದೆ ಹೋಗುತ್ತೆ ನೀರಿನ ಜೊತೆ ಸಿಪ್ಪೆ. ಮುಂದೆ ಇಲ್ಲಿ ಬೇಳೆ ಬರುತ್ತೆ. ಬೇಳೆ ಬರೋ ಜಾಗದಲ್ಲಿ ಒಳ್ಳೆ ನೀರು ನೋಡಿ ಅಲ್ಲಿ ಒಳ್ಳೆ ನೀರ್ ಬೀಳ್ತಾ ಇದೆ. ಆ ನೀರ್ ಮೂಲಕ ಬೇಳೆ ವಾಶ್ ಆಗಿ ಬರುತ್ತೆ ಇಲ್ಲಿಗೆ. ಅಂದ್ರೆ ಒಂದು ಕುಕ್ಕೆ ಇಟ್ಟಿರ್ತಾರೆ ನೀರೆಲ್ಲ ಸೋರ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಚೀಲಕ್ಕೆ ಹಾಕ್ಬೇಕಲ್ವಾ, ಸೊ ನೀರ್ ಹಾಕಕ್ಕಾಗಲ್ಲ. ಇದು ಒಂದು ಬೂಸ್ಲು ಲೆಕ್ಕದಲ್ಲಿ ಇದ್ ಮಾಡ್ತಾರೆ. 2 ಕುಕ್ಕೆ ಮೋಸ್ಟ್ಲಿ ಒಂದು ಬೂಸ್ಲು ಬರ್ಬೋದು. ನೋಡಿದ್ರಲ್ವಾ ಯಾವ ತರ ಒಂದು ಕಾಫಿ ಬೀಜದಿಂದ ಕಾಫಿ ಬೇಳೆ ಮಾಡೋ ಒಂದು ಪ್ರೋಸೆಸ್ನ. ಸಾಮಾನ್ಯ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. ನಾವು ಚಿಕ್ಕವರು ಇರೋದ್ರಿಂದಲೇ ಈ ಕೆಲಸ ಎಲ್ಲ ಮಾಡಿ, ನಮ್ಮನೆಲ್ಲ ಪಲ್ಪರ್ ಮಿಷಿನ್ ಇತ್ತು, ಸೊ ಎಲ್ಲ ಮಾಡಿ ಗೊತ್ತಿದೆ. ನೋಡಿದ್ರಲ್ವಾ ಈ ಪ್ರೋಸೆಸ್ನ, ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಂದು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಇನ್ನು ಕೆಲವು ತುಂಬಾ ವಿಡಿಯೋಸ್ನ ಮಾಡಿದ್ದೀನಿ, ಆ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್.